ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ದೌರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ವಕ್ಷಮಾಲಾಂ ದಧಾನ. ಹಸ್ತೆ ನೈಕೇನ ಪದ್ಮಂ ಸಿದಮಪಿ ಚ ಶುಕಂ ಪುಸ್ತಕಂ ಚಾಪರೇಣ. ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ. ಸಾ ಮೇ ವಾಗ್ದೇವತೇಜಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಜಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶರವೂರು ಕ್ಷೇತ್ರದ ಅಧಿದೇವತೆಯಾದ ಜಗನ್ಮಾತೆಯಾದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದಿವ್ಯ ಪಾದಾರವಿಂದಗಳಿಗೆ ಮನಸ ಭಕ್ತಿಯುತವಾದಂತಹ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ ಹಾಗೂ ವೇದಿಕೆಯಲ್ಲಿ ಜ್ಞಾನರೂಪಿಗಳಾಗಿ ಎರಡು ಕಣ್ಣುಗಳಂತೆ ತನ್ನ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಪರಮಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಶ್ರೀ ಶ್ರೀ ಕಾಳಹಸ್ತೀಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ಡಾಕ್ಟರ್ ವಿದ್ಯಾವಾಚಸ್ಪತಿ ವಿಶ್ವಸಂತೋಷ ಭಾರತೀ ಶ್ರೀಪಾದರವರಿಗೂ ಕೂಡ ಮನಸ ಪ್ರಣಾಮಗಳನ್ನು ಭಕ್ತಿಯುತವಾದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಗಣ್ಯರನ್ನ ವಂದಿಸಿ ಅಭಿವಂದಿಸಿಕೊಂಡು ಎಲ್ಲ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತ ಬಂಧುಗಳನ್ನು ಅಭಿವಂದಿಸಿ ಈ ದುರ್ಗಾಪರಮೇಶ್ವರಿ ದೇವಿಯ ಪುನಃ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ದಿವ್ಯ ಸುಸಂದರ್ಭದಲ್ಲಿ ಆ ಜಗನ್ಮಾತೆ ದೇವಿ ನುಡಿಸಿದಂತೆ ಧಾರ್ಮಿಕ ಉಪನ್ಯಾಸದ ರೂಪದಲ್ಲಿ ಯಥಾಸಾಧ್ಯವಾಗಿ ಶ್ರೀದೇವಿ ಉಪಾಸನೆ ಎಂಬಂತಹ ವಿಚಾರದ ಕುರಿತಾಗಿ ಸದ್ವಿಷಯಗಳನ್ನು ಎಲ್ಲ ಭಕ್ತ ಬಂಧುಗಳ ಮುದ್ದೆ ಇಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಉಪಾಸನೆ ಅಂತ ಹೇಳಿದರೆ ನಮ್ಮ ಯಾವ ಆರಾಧ್ಯ ಮೂರ್ತಿಯುಂಟೋ ಅಂತಹ ಆ ಮೂರ್ತಿಯನ್ನ ಧ್ಯಾನಿಸಿಕೊಂಡು ಕಾಯಿಕ ವಾಚಿಕ ಮಾನಸಿಕವಾಗಿ ತ್ರಿಕರಣಪೂರ್ವಕವಾಗಿ ತನ್ನನ್ನ ಸರ್ವ ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡು ಆ ದೇವತೆಯಲ್ಲಿ ತನ್ನನ್ನ ಆ ದೇವತೆಯ ಸಮೀಪದಲ್ಲಿ ತನ್ನನ್ನ ತಾನು ಸಮರ್ಪಿಸಿಕೊಳ್ಳುವುದೇ ಉಪಾಸನೆ. ಆಸ ಉಪವೇಶನೆ ಎನ್ನುವ ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ ಉಪಾಸನ ಅಂತ ಹೇಳಿ. ಉಪ ಸಮೀಪ, ಆ ಸಮೀಪದಲ್ಲಿ ಅಂದರೆ ಆ ದಿವ್ಯ ಸಾನ್ನಿಧ್ಯದ ಸಮೀಪದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಅಂತ ಅರ್ಥ. ವಾಚಿಕವಾಗಿರ್ಬೋದು, ಕಾಯಿಕ ವಾಚಿಕ ಎಲ್ಲ ಮಾನಸಿಕ ಎಲ್ಲ ರೀತಿಯಲ್ಲಿ ಕೂಡ ಅಂತಹ ಉಪಾಸನೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಭಾರತೀಯ ಉಪಾಸನಾ ವಿಭಾಗಗಳು ಬಹಳಷ್ಟಿದೆ. ಅದರಲ್ಲಿ ಭಾರತೀಯ ಉಪಾಸನಾ ಪರಂಪರೆಯಲ್ಲಿ ದೇವಿಯ ಉಪಾಸನೆ ಎನ್ನುವುದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಉಪಾಸನೆ ಮತ್ತು ಭಾವನಾತ್ಮಕವಾದಂತಹ ಉಪಾಸನೆ ಅಂತ ಹೇಳಬಹುದು. ಎಲ್ಲ ಉಪಾಸನೆಯೂ ಕೂಡ ಭಾವನಾತ್ಮಕ ಭಕ್ತಿಯುಕ್ತವೆ.
ಆದರೆ ದೇವಿಯ ಉಪಾಸನೆಯಲ್ಲಿ ಮತ್ತಷ್ಟು ಆ ಒಂದು ಭಕ್ತಿ ಭಾವ ಒಡಮೂಡಲಿಕ್ಕೆ ಕಾರಣ ಉಂಟು. ಯಾಕೆ ಅಂತ ಹೇಳಿದ್ರೆ ದೇವಿ ಮತ್ತು ಆ ಭಕ್ತ ಇವರೊಳಗೆ ತಾಯಿ ಮಕ್ಕಳ ಸಂಬಂಧ. ದೇವಿಯನ್ನ ಉಪಾಸನೆ ಮಾಡುವಾಗ, ಆರಾಧನೆ ಮಾಡುವಾಗ ಆ ದೇವಿಯಲ್ಲಿ ಸರ್ವ ಸಮರ್ಪಣಾ ಭಾವ ನಮ್ಮಲ್ಲಿ ಮೂಡುತ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟು ಅಪರಾಧವನ್ನ ಮಾಡಿದ್ದರೂ ಕೂಡ ಅದನ್ನ ಕ್ಷಮಿಸುವವಳು ತಾಯಿ ಮಾತ್ರ. ಶಂಕರ ಭಗವತ್ಪಾದರ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತೇವೆ ಏನು, ಅಪರಾಧ ಪರಂಪರಾವೃತಂ ನಹಿ ಮಾತಾ ಸಮುಪೇಕ್ಷತೆ ಸುತಂ. ನಾವು ಎಷ್ಟು ಅಪರಾಧವನ್ನ ಮಾಡಿದ್ದರೂ ಕೂಡ ತಾಯಿ, ಜನ್ಮ ಕೊಟ್ಟ ತಾಯಿ ಅದನ್ನ ಸದಾ ಕ್ಷಮಿಸ್ತಾಳಂತೆ. ಅದಕ್ಕೋಸ್ಕರ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ ಅಂತ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಕುಪುತ್ರೋ ಜಾಯೇತ, ಮಕ್ಕಳು ಕೆಟ್ಟವರಾಗಲಿಕ್ಕೆ ಸಾಧ್ಯ ಉಂಟು ಎಷ್ಟೋ ಸಲ, ಆದರೆ ಆ ಮಕ್ಕಳಿಗೆ ತಾಯಿ ಕುಮಾತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಆ ಮಕ್ಕಳಿಗೆ ತಾಯಿ ಹಿತವನ್ನೇ ಬಯಸ್ತಾಳೆಂತೆ. ಆದ್ದರಿಂದ ನಾವು ಉಪಾಸನೆ ಮಾಡುವಾಗ ದೇವಿಯ ಅಥವಾ ಯಾವುದೇ ಒಂದು ದೇವತೆಯನ್ನು ಆರಾಧನೆ ಮಾಡುವಾಗ ನಮ್ಮಲ್ಲಿ ಒಂದು ರೀತಿಯ ಅಳುಕಿರುತ್ತದೆ. ನಾನು ಯೋಗ್ಯನಲ್ಲ, ನಾನು ತುಂಬ ತಪ್ಪು ಮಾಡಿದವ, ನನಗೆ ಆ ಭಗವಂತನನ್ನ ಸಂತೋಷಪಡಿಸಲಿಕ್ಕೆ ನನ್ನಿಂದ ಸಾಧ್ಯವೇ ಅಂತ ಹೇಳುವಂತಹ ಅಳುಕು. ಈ ಅಳುಕು ಉಂಟಾದಾಗ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲಿ ಧೈರ್ಯ ಉಂಟಾಗ್ತಾರೆ ಅಂತ ಅಂದರೆ ನಾನು ಎಂತಹ ಪಾಪಿಷ್ಠನಾದರೂ ಕೂಡ ನಾನು ಸಂಪೂರ್ಣ ಶರಣಾಗತಿಯನ್ನು ಹೊಂದಿದರೆ ಎನ್ನೆಲ್ಲ ಪಾಪವನ್ನ ತೊಳೆಯುವವಳು ಆ ಮಾತೆ ಎನ್ನುವಂತಹ ಆ ಭಾವನೆ ನಮ್ಮಲ್ಲಿ ಮೂಡಿದಾಗ ಧೈರ್ಯಯುತವಾಗಿ ನಮ್ಮ ಮನಸ್ಸದು ಪ್ರಶಾಂತವಾಗುತ್ತದೆ. ಆ ಸಮಯದಲ್ಲಿ ನಮಗೆ ನಿಷ್ಕಲ್ಮಶವಾದಂತಹ ಭಾವನೆ ಒಡಮೂಡುತ್ತದೆ. ಹಾಗೆ ಅಂತಹ ದೇವಿಯ ಉಪಾಸನೆ ಎನ್ನುವಂತಹದ್ದು ಎಲ್ಲರೂ ಕೂಡ ಮಾಡಬೇಕಾದಂತಹ ಉಪಾಸನೆ. ಮುಖ್ಯವಾಗಿ ಒಂದು ಕುಟುಂಬಕ್ಕೆ ಯಾವನೇ ಮನೆ ದೇವರಾಗಿರಲಿ, ಒಂದು ಕುಟುಂಬಕ್ಕೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರು ಮನೆ ದೇವರಿರುತ್ತಾರೆ. ಮಹಾಗಣಪತಿಯೋ, ಮಹಾವಿಷ್ಣುವೋ ಅಥವಾ ಪರಮೇಶ್ವರನೋ, ಬೇರೆ ಬೇರೆ ಯಾವುದೇ ಮನೆ ದೇವರಿದ್ರೂ ಕೂಡ ಎಲ್ಲ ಕುಟುಂಬದವರು ದೇವಿಯನ್ನು ಆರಾಧನೆ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ವಿಶೇಷವಾದಂತಹದ್ದು. ದೇವಿಯ ಆರಾಧನೆ ಇಲ್ಲದ ಯಾವ ಕುಟುಂಬವೂ ಇರಲಿಕ್ಕಿಲ್ಲ. ಇದನ್ನ ಶಂಕರಾಚಾರ್ಯರು ತನ್ನ ವೇದಪಾದ ಸ್ತೋತ್ರದಲ್ಲಿ ಹೇಳಿದ್ದಾರೆ. ತ್ರಿಪುರ ಸುಂದರಿ ವೇದಪಾದ ಸ್ತೋತ್ರದಲ್ಲಿ, ದೇವಿ ಸರ್ವಾನ ವದ್ಯಾಂಗಿ, ಹೇ ದೇವಿ, ನಿನ್ನ ಆರಾಧನೆ ಎನ್ನುವಂತಹದ್ದು ಬಿಟ್ಟರೆ ಬೇರೆ ಯಾವ ಆರಾಧನೆ ಮಾಡಿದರೂ ಕೂಡ ಅದು ನಿಷ್ಫಲ. ಯಾಕೆ ಅಂತ ಹೇಳಿದ್ರೆ ಅದುಗ್ಧ ಇವ ಧೇನವಃ. ನಾವು ದೇವಿಯ ಆರಾಧನೆಯನ್ನ ಬಿಟ್ಟು ಯಾವ ಆರಾಧನೆ ಮಾಡಿದರೂ ಕೂಡ ಅದು ಹಾಲು ಕೊಡದ ಹಸುವಿನಂತೆ ಅದು ನಿಷ್ಫಲವಾಗ್ತದೆ ಅಂತ ಹೇಳಿದ್ದಾರೆ. ದೇವಿ ಸರ್ವಾನವದ್ಯಾಂಗಿ ತ್ವಾಮನಾದೃತ್ಯಯೇ ಕ್ರಿಯಾ ಕುರುವಂತಿ ನಿಷ್ಫಲಾಸ್ತೇಷಾ ಮದುಗ್ಧ ಇವ ಧೇನವಃ ಅಂತ ಹೇಳಿ, ದೇವಿಯ ಆರಾಧನೆಯನ್ನ ಬಿಟ್ಟರೆ ಎಲ್ಲ ಆರಾಧನೆಯೂ ನಿಷ್ಫಲವಾಗ್ತದೆ ಅಂತ. ಯಾಕೆ ಅಂತ ಹೇಳಿದ್ರೆ ದೇವಿ ನಮ್ಮ ಮನಸ್ಸಿನ ರೂಪದಲ್ಲಿ ಇರುವವಳು. ಲಲಿತಾ ಸಹಸ್ರನಾಮದಲ್ಲಿ ನಾವು ಇವತ್ತೇ ಲಲಿತಾ ಸಹಸ್ರನಾಮದ ಕುಂಕುಮಾರ್ಚನೆಯನ್ನು ನೀವು ಮಾಡಿದ್ದೀರಿ. ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ಮನೋರೂಪೇಕ್ಷು ಕೋದಂಡ, ಎಲ್ಲರ ಮನಸ್ಸಿನ ರೂಪದಲ್ಲಿ ಇರುವವಳು ಅಂತರ್ಥ. ಮನಸ್ಸು ಎನ್ನುವುದು ನಮ್ಮ ಎಲ್ಲ ಇಂದ್ರಿಯಗಳಲ್ಲಿಯೂ ಪ್ರಧಾನವಾದಂತಹದ್ದು. ಮನಸ್ಸಿಲ್ಲದೆ ಯಾವ ಇಂದ್ರಿಯಗಳು ಇದ್ದರೂ ಕೂಡ ಅದು ನಿಷ್ಫಲ ಅಲ್ವೇ? ನಮ್ಮ ಕಾಲಿಗೆ ಇಂಥ ಕಡೆ ಹೋಗುವಂತ ಮನಸ್ಸು ಹೇಳಬೇಕು, ಕೈಗೆ ಇಂಥ ಕೆಲಸ ಮಾಡುವಂತ ಮನಸ್ಸು ಹೇಳಬೇಕು, ಕಣ್ಣು ಇಂಥದ್ದನ್ನು ನೋಡಿದ್ರೆ ಇದು ಇಂಥದ್ದು ಅಂತ ಹೇಳಿ ಮನಸ್ಸು ನಿಶ್ಚಯಿಸಬೇಕು.
ಅದೇ ರೀತಿ ಕಿವಿಗಳು, ಇಂತಹ ಶಬ್ದವನ್ನು ಕೇಳಿದ್ದೇನೆ, ಎಲ್ಲ ನಿಶ್ಚಯ ಮಾಡುವುದು ಯಾವುದು? ಎಲ್ಲ ಮನಸ್ಸೊಂದು ಇಲ್ಲದೇ ಇದ್ರೆ, ಸರಿಯಾಗಿ ಇಲ್ಲದೇ ಇದ್ರೆ ಯಾವ ಇಂದ್ರಿಯಗಳಿದ್ರೆ ಅದು ನಿಷ್ಫಲವಾಗ್ತದೆ. ಎಲ್ಲ ಇಂದ್ರಿಯಗಳು ಪ್ರಯೋಗಿಸಲ್ಪಡುವಂತಹದ್ದು ಮನಸ್ಸು ಎಂಬ ಕೋದಂಡದಲ್ಲಿ, ಬಾಣದಲ್ಲಿ ಅಲ್ವೇ? ಆದ್ದರಿಂದ ಭಕ್ತರ ಮನಸ್ಸೆಂಬ ಸ್ಥಾನದಲ್ಲಿ ದೇವಿ ಇದ್ದುಕೊಂಡು ಎಲ್ಲ ಇಂದ್ರಿಯಗಳನ್ನು ಚೆನ್ನಾಗಿ ಪ್ರಯೋಗಿಸುವಂತೆ ಮಾಡ್ತಾಳೆ. ಪಂಚ ತನ್ಮಾತ್ರ ಸಾಯಕ ಅಂದರೆ ಬಾಣ. ಪಂಚ ತನ್ಮಾತ್ರಗಳೇ ಮೊದಲಾಗಿ ಅಂತ ನಾವು ತಿಳ್ಕೊಳ್ಬಹುದು. ಎಲ್ಲ ಇಂದ್ರಿಯಗಳು ಪ್ರಚೋದನೆ ಸರಿಯಾಗಿ ಪ್ರಯೋಗಿಸಲ್ಪಟ್ಟರೆ ಮಾತ್ರ ಈ ದೇಹ ಸಾರ್ಥಕತೆಯನ್ನು ಪಡೆಯುತ್ತದೆ. ಹಾಗೆ ದೇವಿಯ ಅನುಗ್ರಹ, ದೇವಿ ನಮ್ಮ ಮನಸ್ಸಿನಲ್ಲಿದ್ದರೆ ಮಾತ್ರ ನಮ್ಮ ಇಂದ್ರಿಯಗಳು ಸಾರ್ಥಕತೆಯನ್ನು ಪಡೆಯುತ್ತದೆ. ನಾವು ಸರಿಯಾಗಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮನೋರೂಪಾಯೈ ನಮಃ, ಸಂಕಲ್ಪ ವಿಕಲ್ಪಾದಿ ಸ್ವರೂಪಿಣ್ಯೈ ನಮಃ, ಬುದ್ಧಿ ನಿಶ್ಚಯ ರೂಪಿಣ್ಯೈ ನಮಃ ಅಂತ ಹೇಳಿ ಲಲಿತಾ ದೇವಿಯ ಚಿಚ್ಚಕ್ತಿ ಎಂಬಂತಹ ಅಷ್ಟೋತ್ತರ ಶತನಾಮದಲ್ಲಿ ಹೇಳಿದ್ದಾರೆ. ಮನೋರೂಪ, ಸಂಕಲ್ಪ ವಿಕಲ್ಪಾದಿ ಸ್ವರೂಪಿಣಿ ಅಂತ ಹೇಳಿ. ಆದ್ದರಿಂದ ಅಂತಹ ದೇವಿಯನ್ನ ಆರಾಧನೆ ಮಾಡದೇ ಇದ್ರೆ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾವುದೇ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗುವಾಗ ಯಾವ ದೇವರೇ ಇರಲಿ ಅಲ್ಲಿ ತ್ರಿಕಾಲ ಪೂಜೆ ಉಂಟು. ದುರ್ಗಾರಾಧನೆ ಮಾಡಬೇಕು. ದುರ್ಗಾರಾಧನೆ ಮಾಡದೆ ಯಾವ ಬ್ರಹ್ಮಕಲಶವೂ ಇಲ್ಲ. ಯಾವ ಬ್ರಹ್ಮಕಲಶದಲ್ಲಿ ನೀವು ನೋಡಿರಬಹುದು ತ್ರಿಕಾಲ ಪೂಜಾ, ದುರ್ಗಾ ಆರಾಧನೆ ಎನ್ನುವುದು ಬಹಳ ಮುಖ್ಯವಾದಂತಹ ಆರಾಧನೆ. ಹಾಗೆ ಅಂತಹ ದುರ್ಗಾರಾಧನೆಯಲ್ಲಿ ಪ್ರಧಾನವಾಗಿ ನಮ್ಮ ಸಂಕಲ್ಪ ಅದು ಏನಿದ್ರೂ ಕೂಡ ಅದೆಲ್ಲವೂ ಕೂಡ ತಾಯಿಗೆ ತಿಳಿದಿರುತ್ತದೆ. ಅದರಲ್ಲಿ ಪ್ರಧಾನವಾಗಿ ನಾವು ವಾಚಿಕವಾಗಿ ದೇವಿಯನ್ನ ಉಪಾಸನೆ ಮಾಡಬೇಕು, ಮಾನಸಿಕವಾಗಿ ಉಪಾಸನೆ ಮಾಡಬೇಕು, ಕಾಯಿಕವಾಗಿ ಉಪಾಸನೆ ಮಾಡಬೇಕು. ತ್ರಿಕರಣ ಪೂರ್ವಕವಾಗಿ ವಾಚಿಕವಾಗಿ ಉಪಾಸನೆ ಮಾಡಬೇಕಾದರೆ ನಮ್ಮ ಬಾಯಿಯಲ್ಲಿ ಸುಸ್ಪಷ್ಟವಾಗಿ ಆ ಮಂತ್ರ ಅದು ಹೊರಡಬೇಕು. ಯಾವುದೇ ಮಂತ್ರ ಆಗಲಿ, ಲಲಿತಾ ಸಹಸ್ರನಾಮ ಇರಬಹುದು, ಅಥವಾ ಮೂಲ ಮಂತ್ರದಿಂದ ಅರ್ಚನೆ ಮಾಡುವುದು ಇರಬಹುದು, ಅಥವಾ ಭಜನೆಯೂ ಕೂಡ ಒಂದು ರೀತಿಯ ಉಪಾಸನೆ. ಸರ್ವ ಸಮರ್ಪಣಾ ಭಾವದಿಂದ ನಮ್ಮ ಮನಸ್ಸನ್ನು ಆ ದೇವಿಯಲ್ಲಿ ಏಕಾಗ್ರಗೊಳಿಸಿ ವಾಚಿಕವಾಗಿ ನಾವು ಮಾಡುವ ಸೇವೆ ಬಹಳ ಮುಖ್ಯವಾದಂತಹದ್ದು. ಆ ಮಾತು ಬಾಯಿಯಲ್ಲಿ ಸುಸ್ಪಷ್ಟವಾಗಿ ಹೊರಡಬೇಕಾದ್ರೆ ದೇವಿಯ ಅನುಗ್ರಹ ಬಹಳ ಮುಖ್ಯ. ಅದಕ್ಕೆ ಹೇಳಿದ್ದಾರೆ, ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನ್ ವಿದುರ್ಬ್ರಾಂ ಘಣಾಯೇವ ನೀಷಿಣಃ. 4 ಸ್ಥಾನಗಳಿದೆ ಅಂತೆ ಮಾತಿಗೆ. ನಾವು ಮಾತನಾಡುವುದು ಬಹಳ ಸುಲಭ ಅಂತ ಗ್ರಹಿಸ್ತೇವೆ. ಮಾತನಾಡುವಾಗ ಏನು ಬೇಕಾದರೂ ತಕ್ಷಣ ನಮ್ಮ ನಾಲಿಗೆ, ಇನ್ನೊಬ್ಬನು ಬೈಬೇಕಾದ್ರೆ ಕೂಡಲೇ ಬರ್ತಾರೆ, ನಮ್ಮ ನಾಲಿಗೆ ಬೇಗ ಬರ್ತದೆ. ಆದರೆ ಆ ಮಾತು ಹೊರಡಬೇಕಾದ್ರೆ ಎಷ್ಟು ಒಳಗಿಂದ ಪ್ರಯತ್ನ ನಡೆಯುತ್ತದೆ ಅಂತ ನಾವು ತಿಳಿಬೇಕು. ಮೊದಲಾಗಿ ನಾವು ಇನ್ನೊಂದು ಶಬ್ದವನ್ನು ಉಚ್ಚರಿಸಬೇಕು ಅಂತ ಆಲೋಚನೆ ಮಾಡಿದಾಗ ಮೂಲಾಧಾರದಿಂದ ಒಂದು ಶಕ್ತಿ ಮೇಲ್ಮುಖವಾಗಿ ಪ್ರವಹಿಸ್ತದೆ. ಅದು ನಾಭಿಯ ತನಕ ಬಂದಾಗ ಅದಕ್ಕೆ ಪರ ಅಂತ ಹೆಸರು. ಇನ್ನು ನಾಭಿಯಿಂದ ಹೃದಯಕ್ಕೆ ಆ ಶಕ್ತಿ ಪ್ರವಹಿಸಿ ಹೃದಯ ನಾನೇನು ಮಾತನಾಡಬೇಕು ಅಂತೇಳಿ ನಿಶ್ಚಯ ಮಾಡ್ತದೆ. ನಿಶ್ಚಯ ಆಗುವಂತಹದ್ದು ಹೃದಯದಲ್ಲಿ. ಅದಕ್ಕೆ ಪಶ್ಯಂತಿ ಅಂತ ಹೆಸರು. ಆಮೇಲೆ ಹೃದಯದಿಂದ ಮೇಲ್ಮುಖವಾಗಿ ಆ ಶಕ್ತಿ ಪ್ರವಹಿಸಿ ಕಂಠದಲ್ಲಿ ಆ ಮಾತಿಗೆ ನಾದ ಸೇರಲ್ಪಡ್ತದೆ. ನಾದ ಸ್ವಲ್ಪ ಜೋರಾಗಿ ಮಾತನಾಡಬೇಕು. ಆ ಜೋರಾಗಿ ಮಾತನಾಡಬೇಕಾದಂತಹ ಧ್ವನಿ, ಆ ನಾದ ಹೇಗೆ ಬರಬೇಕು ಅಂತ ಹೇಳಿ ಅದಕ್ಕೆ ಕೂಡ್ತದೆ. ಇನ್ನೊಬ್ಬದನ್ನು ಸ್ವಲ್ಪ ಜೋರಾಗಿ ಬೈಬೇಕಂದಾದ್ರೆ, ಅಥವಾ ಯಾರಲ್ಲಾದ್ರೂ ಏನಾದ್ರು ಬೇಡಬೇಕು ಅಂತಾದ್ರೆ ಸ್ವಲ್ಪ ಮಾಧುರ್ಯಯುತವಾದ ಸಣ್ಣ ಸ್ವರ. ಈ ರೀತಿಯಲ್ಲ, ಯಾವ ರೀತಿ ಮಾತನಾಡಬೇಕು ಆ ಮಾತಿಗೆ ತಕ್ಕ ಬೇಕಾದ ಧ್ವನಿಯನ್ನು ಒದಗಿಸುವಂತಹದ್ದು ಕಂಠ. ಆ ಕಂಠದಲ್ಲಿ ಅದು ಸರಿಯಾಗಿ ಆ ನಾದ ಸೇರಲ್ಪಡ್ತದೆ. ಅದಕ್ಕೆ ವೈಖರಿ ಅಂತ ಹೆಸರು, ಮಧ್ಯಮ ಅಂತ ಹೆಸರು ಆ ಪ್ರಯತ್ನ. ಆಮೇಲೆ ಕಂಠದಿಂದ ನಮ್ಮ ನಾಲಿಗೆಗೆ ಆ ಶಕ್ತಿ ಪ್ರವಹಿಸಿ
ನಾಲಿಗೆ ಬೇಕಾದ ಹಾಗೆ ಆಯಾ ಸ್ಥಾನವನ್ನು ಮುಟ್ಟಿ ಸರಿಯಾದ ಸ್ಪಷ್ಟವಾದ ಅಕ್ಷರಗಳು ಬಾಯಿಯಲ್ಲಿ ಹೊರಡ್ತದೆ. ಅದಕ್ಕೆ ವೈಖರಿ ಅಂತ ಹೆಸರು. ಹಾಗೆ ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಇದು ಲಲಿತಾ ಸಹಸ್ರನಾಮದಲ್ಲಿ ನಾವು ಇದನ್ನು ನೋಡ್ತೇವೆ. ಪರ ಪ್ರತ್ಯಕ್ಷಿತಿ ರೂಪ, ಪಶ್ಯಂತಿ ಪರದೇವತಾ, ಮಧ್ಯಮ ವೈಖರಿ ರೂಪ, ಭಕ್ತಮಾನಸ ಹಂಸಿಕಾ. ಹಾಗೆ ಈ ಮಾತು ಹೊರಡಬೇಕಾದರೆ ದೇವಿಯ ಅನುಗ್ರಹ ಇಲ್ಲದೆ ಸಾಧ್ಯವೇ ಇಲ್ಲ. ವಾಗ್ದೇವಿ ಅಂತ ಆ ಮಾತಿನ ಅಧಿದೇವತೆಯಾದಂತಹ ದೇವಿಯನ್ನು ನಾವು ಉಪಾಸನೆ ಮಾಡ್ತೇವೆ. ಆದ್ದರಿಂದ ಎಲ್ಲರೂ ಕೂಡ ಮೊದಲಾಗಿ ಕಾರ್ಯದ ಆರಂಭದಲ್ಲಿ ಗಣಪತಿಯ ಸ್ತುತಿಯಾದ ಮೇಲೆ ಸರಸ್ವತಿಯ ಸ್ತುತಿಯನ್ನು ಮಾಡಬೇಕು. ಸರಸ್ವತಿ ಸ್ತುತಿಯನ್ನು ಮಾಡದೆ ವೇದ ಪಾರಾಯಣ ಆರಂಭ ಆಗಲೂ ಆಗಲಿ, ಯಾವುದೇ ಪೂಜೆ ಆರಂಭ ಆಗುವಾಗಲೂ ಹಾಗೆ ಮೊದಲಾಗಿ ಸರಸ್ವತಿಯನ್ನು ವಂದಿಸಬೇಕು. ಆಮೇಲೆ ಯಾವ ದೇವತೆಗಳ ಪೂಜೆ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಪ್ರಕೃತಿಯುತವಾಗಿ, ಅಂದರೆ ಶಕ್ತಿಯುತವಾಗಿ ಪೂಜೆ ಮಾಡಿದರೆ ಬಹಳ ವೈಶಿಷ್ಟ್ಯಪೂರ್ಣವಾದಂತಹದ್ದಾಗ್ತಾರೆ, ಒಳ್ಳೆಯ ಸತ್ಫಲವನ್ನು ಕೊಡುತ್ತದೆ. ಅದಕ್ಕೋಸ್ಕರ ಯಾವುದೇ ಕಾರ್ಯದ ಆರಂಭದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಹೇಳುವುದುಂಟು, ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ, ಸೀತಾರಾಮಾಭ್ಯಾಂ ನಮಃ, ಉಮಾ ಮಹೇಶ್ವರಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ, ಅರುಂಧತಿ ವಸಿಷ್ಠಾಭ್ಯಾಂ ನಮಃ. ಎಲ್ಲ ಏನು ಶಕ್ತಿ ಸಮೇತವಾಗಿ ಎಲ್ಲವೂ ಕೂಡ ಅದು ಮುಖ್ಯವಾಗಿರುವಂತಹದ್ದು. ಆದ್ದರಿಂದ ಮಾಯೆ ಬೇರೆ ಅಲ್ಲ, ಪುರುಷ ಬೇರೆ ಅಲ್ಲ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಅಂತ ಹೇಳಿ ದಾಸರು ಹೇಳ್ತಾರೆ. ಹಾಗೆ ಶಕ್ತಿಯುತವಾಗಿ ಪ್ರತಿಯೊಂದು ಉಪಾಸನೆ ಕೂಡ ಇರ್ತದೆ, ಅದು ಮುಖ್ಯವಾಗಿರುವಂತಹದ್ದು. ಆದ್ದರಿಂದ ದೇವಿಯ ಉಪಾಸನೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮಿಂದ ಮಾಡಲ್ಪಡ್ತದೆ. ಇನ್ನು ನಾನಾ ವಿಧವಾದ ರೂಪಗಳು ದೇವಿಯ ಉಪಾಸನೆಯಲ್ಲಿ, ಉಪಾಸನಾ ಕರ್ಮದಲ್ಲಿಯೂ ಕೂಡ ವ್ಯತ್ಯಾಸಗಳು ಬರ್ತಾ ಇರ್ತಾರೆ. ಆಯಾ ರೂಪಕ್ಕೆ ತಕ್ಕಂತೆ ಯಾವ ರೂಪಕ್ಕೆ ಯಾವ ರೀತಿಯ ಉಪಾಸನೆ ಆಗಬೇಕು ಅಂತ ಹೇಳಿ ನಿರ್ಣಯ ಇರುತ್ತದೆ, ಯಾವ ರೀತಿಯ ಆರಾಧನೆ ಆಗಬೇಕು ಅಂತ ಹೇಳಿ ನಿರ್ಣಯ ಇರುತ್ತದೆ. ಹಾಗೆ ದೇವಿ ಈ ಲೋಕ ರಕ್ಷಣೆಗಾಗಿ ತನ್ನ 3 ಗುಣಗಳನ್ನು ಆಶ್ರಯಿಸಿ ಬೇರೆ ಬೇರೆ ರೀತಿಯ ಅವತಾರವನ್ನ ತಾಳ್ತಾಳೆ. ದೇವಿ ಮಹಾತ್ಮೆಯ ಸಂಕ್ಷಿಪ್ತವಾದ ಒಂದು ಶ್ಲೋಕ ಸಾಲುಂಟು, ಅದರಲ್ಲಿ ಹೇಳ್ತಾರೆ, ತ್ರೈಗುಣ್ಯಾನಾಂ ಗುಣಾನಾಂ ಅನುಸರಣ ಕಲಾ ಕೇಲಿ ನಾನಾವತಾರೈಹಿ. ತ್ರೈಗುಣ್ಯಾನ 3 ಗುಣಗಳನ್ನು ಅನುಸರಿಸಿಕೊಂಡು ಆಯಾ ಕಾಲಕ್ಕೆ ಬೇಕಾದ ಹಾಗೆ ನಾನಾ ವಿಧವಾದ ತನ್ನ ಅವತಾರವನ್ನು ವ್ಯಕ್ತಪಡಿಸ್ತಾಳೆ. ಮುಖ್ಯವಾಗಿರುವಂತಹದ್ದು ಸಾತ್ವಿಕವಾದಂತಹ ಸ್ವರೂಪ, ರಾಜಸವಾದಂತಹ ಸ್ವರೂಪ, ತಾಮಸವಾದಂತಹ ಸ್ವರೂಪ. ಇದನ್ನು ನಾವು ಸಪ್ತಶತಿಯಲ್ಲಿ ಕಾಣ್ತೇವೆ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಕೊನೆಯಿಂದ ಬರ್ತಿದ್ರೆ ಸಾತ್ವಿಕವಾಗಿ ಮಹಾಸಾತ್ವಿಕ ರೂಪಿಣಿ ಅಂತ ಹೇಳಿ ಮಹಾಸರಸ್ವತಿ, ಆಮೇಲೆ ರಜೋಗುಣಯುತವಾಗಿ ಮಹಾಲಕ್ಷ್ಮಿ, ಮತ್ತು ಒಂದು ರೀತಿಯಲ್ಲಿ ತಾಮಸ ರೂಪವಾಗಿ ಮಹಾಕಾಲಿ, ಶಕ್ತಿಯುತವಾಗಿ. ಈ ರೀತಿ 3 ಸ್ವರೂಪಗಳನ್ನೊಳಗೊಂಡು ಚಂಡಿಕಾ ಎಂಬ ಅಭಿಧಾನದಿಂದ ಭಕ್ತರಿಂದ ಸೇವಿಸಲ್ಪಡುತ್ತಾಳೆ ದೇವಿ. ಹಾಗೆ 3 ರೀತಿಯ ಉಪಾಸನೆ ನಮ್ಮಿಂದ ನಡೆಯುತ್ತದೆ. ಮುಖ್ಯವಾಗಿ ಸಾತ್ವಿಕವಾದಂತಹ ಉಪಾಸನೆ ಅಂದ್ರೆ ಮುಖ್ಯವಾಗಿ ನಾವು ನಮ್ಮನ್ನ ಮರೆತು ಆ ದೇವಿಯಲ್ಲಿ ಸಂಪೂರ್ಣವಾಗಿ ತಾನು ತನ್ನ ಮನಸ್ಸನ್ನ ಇಟ್ಟು ಅಂತರ್ಮುಖಿಯಾಗಿ ದೇವಿಯನ್ನ ಅಥವಾ ಯಾವುದೇ ದೇವತೆಯನ್ನ ಧ್ಯಾನಿಸಿ ಯಾವುದೇ ರೀತಿಯ ಕಾಮನೆ ಇಲ್ಲದೆ ನಿಷ್ಕಾಮ ಭಾವದಿಂದ ನಿಷ್ಕಲ್ಮಶವಾದಂತಹ ಬುದ್ಧಿಯಿಂದ ಯಾವಾಗ ನಾವು ಆ ದೇವತೆಯನ್ನು ಉಪಾಸನೆ ಮಾಡ್ತೇವೆಯೋ ಅದು ಸಾತ್ವಿಕವಾದಂತಹ ಉಪಾಸನೆ ಅಂತ ಅದನ್ನು ಹೇಳಬಹುದು. ಯಾವುದೇ ರೀತಿಯ ಅದು ನಮ್ಮ ಸಂಕಲ್ಪವೂ ಇರುತ್ತದೆ. ವಿಶೇಷವಾಗಿ ನಮ್ಮ ಸಂಕಲ್ಪವನ್ನು ಹೊಂದಿಕೊಂಡದ್ದು ಸಾತ್ವಿಕವೋ ತಾಮಸವೋ ರಾಜಸವೋ ಅಂತ ನಾವು ತಿಳ್ಕೊಳ್ಬೇಕು. ಸಂಕಲ್ಪದಲ್ಲಿ ಇಂತಹ ಶತ್ರುಗಳು ವಿನಾಶ ಆಗಬೇಕು, ನನಗೆ ತೊಂದರೆ ಕೊಡುವಂತಹ ಅವರಿಗೆ ಶತ್ರುಗಳಿಗೆ ತೊಂದರೆಯಾಗಬೇಕು ಎನ್ನುವಂತಹದ್ದು, ಅಥವಾ ನಮ್ಮ ಯಾವುದೋ ಒಂದು ಇಷ್ಟಾರ್ಥಗಳ ಕುರಿತಾಗಿ ಅದು ನಮಗೆ ಸಿದ್ಧಿಯಾಗಬೇಕು,
ಈ ರೀತಿಯಾಗಿ ಎಲ್ಲ ನಮ್ಮ ಭಾವನೆ ಯಾವ ರೀತಿ ಇರುತ್ತದೋ ಆ ಭಾವನೆಗೆ ತಕ್ಕಂತೆ ಒಂದೊಂದು ಹೆಸರುಂಟು ಅದಕ್ಕೆ. ಇದು ತಾಮಸವೋ ರಾಜಸವೋ ಸಾತ್ವಿಕವೋ ಅಂತ ಹೇಳಿ ಇರುವಂತಹ ವಿಚಾರ. ಸಾಮಾನ್ಯವಾಗಿ ಶತ್ರುಗಳ ನಾಶ ಆಗಬೇಕು ಅಂತ ಹೇಳಿ ಏನಾದರೂ ಇದ್ರೆ ಅದು ನಮಗೆ ನಮ್ಮ ಕ್ಷೇಮಕ್ಕಾಗಿ ನಾವು ಮಾಡುವಂತಹದ್ದು, ಅದೊಂದು ರೀತಿ ರಾಜಸ ಅಂತ ಹೇಳಬಹುದು. ಹಾಗೆ ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಭಗವಂತನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳುವಂತಹದ್ದು ಮಾತ್ರ ಇರುವಂತಹದ್ದು ಸಾತ್ವಿಕ ಅಂತ ಹೇಳಲ್ಪಡುತ್ತದೆ. ಅದೇ ರೀತಿ ತಾಮಸ ಅಂತ ಹೇಳಿದ್ರೆ ಇಂಥವನನ್ನ ಉದ್ದೇಶಿಸಿ ಆ ಉದ್ದೇಶಿಸಿದಂತಹ ಕಾರ್ಯ ನಡೆಯಬೇಕು ಅಥವಾ ಯಾವುದೋ ಒಂದು ಶತ್ರುಗಳಿಗೆ ಬಹಳಷ್ಟು ಆಘಾತ ಆಗಬೇಕು, ಈ ರೀತಿಯ ಪ್ರವೃತ್ತಿಯಿಂದ ಕೆಲವು ಸಲ ನಾವು ಉಪಾಸನೆಗಳೆಲ್ಲ ಕೆಲವು ಮಾಡುವುದುಂಟು. ಒಂದು ರೀತಿಯ ತಾಮಸಿ ಪ್ರವೃತ್ತಿ ಅಂತದನ್ನ ಹೇಳಬಹುದು. ಆ ರೀತಿಯಲ್ಲೆಲ್ಲ ಉಪಾಸನೆ ಮಾಡುವಂತಹ ವಿಧಾನಗಳು ಕೆಲವುಂಟು. ಅದು ತಾಮಸಿ ಉಪಾಸನೆ ಅಂತ ಕೆಲವರು ಹೇಳ್ತಾರೆ. ಆ ರೀತಿ ದೇವಿ ನಾನಾ ವಿಧವಾದ ತನ್ನ ರೂಪದೊಂದಿಗೆ ನಾನಾ ವಿಧವಾದ ಸೇವೆಯನ್ನ ಸ್ವೀಕರಿಸ್ತಾಳೆ. ಅದರಲ್ಲಿ ಮುಖ್ಯವಾಗಿ ಈಗ ಲಲಿತಾಂಬಿಕೆಯ ಆವಿರ್ಭಾವ ಕಥೆಯಲ್ಲಿ ನಾವು ಅದನ್ನು ನೋಡಬಹುದು. ಲಲಿತಾಂಬಿಕೆ ಆ ದೇವಿ ಹೇಗೆ ಆವಿರ್ಭಾವವನ್ನು ಹೊಂದಿದಳು ಅಂತ ಹೇಳಿದರೆ, ಹಿಂದೆ ದಕ್ಷಯಜ್ಞದಲ್ಲಿ ತನ್ನ ಶರೀರವನ್ನ ತ್ಯಾಗ ಮಾಡಿದಂತಹ ದಾಕ್ಷಾಯಣಿ ಮುಂದೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ. ಆ ಪಾರ್ವತಿ ಪರಮೇಶ್ವರನನ್ನೇ ವರಿಸಬೇಕು ಅಂತ ಹೇಳಿ ನಿಶ್ಚಯ ಬುದ್ಧಿಯಿಂದ ಹಿಮವತ್ ಪರ್ವತದಲ್ಲಿ ತಪ್ಪಲಿನಲ್ಲಿ ತಪಸ್ಸನ್ನ ಮಾಡ್ತಾಳೆ. ಆ ಕಾಲದಲ್ಲಿ ತಾರಕಾಸುರನೆಂಬಂತಹ ಅಸುರ ಅವನು ಲೋಕಕಂಟಕನಾಗಿ ಮೆರೆಯುತ್ತಾ ಇರ್ತಾನೆ. ಅವನಿಗೆ ಒಂದು ವರ ಇತ್ತಂತೆ, ಶಿವನ ಪುತ್ರನಿಂದ ಮರಣ ಅಂತ ಹೇಳಿ ಗೊತ್ತಿರುವ ಕಥೆ ನಿಮಗೆಲ್ಲ. ಶಿವನ ಪುತ್ರನಿಂದ ಮರಣ ಆಗಬೇಕು. ಶಿವನ ಪತ್ನಿಯಾದ ದಾಕ್ಷಾಯಣಿ ಯಜ್ಞದಲ್ಲಿ ತನ್ನ ಅಂದ್ರೆ ಶರೀರ ತ್ಯಾಗವನ್ನ ಮಾಡಿಕೊಂಡು ದಕ್ಷ ಯಜ್ಞದಲ್ಲಿ ತಾನು ನಶಿಸಿ ಹೋಗಿದ್ದಾಳೆ, ತನ್ನ ಶರೀರವನ್ನ ತ್ಯಾಗ ಮಾಡಿದ್ದಾಳೆ. ಹಾಗೆ ಶಿವನಿಗೆ ಈಗ ಪತ್ನಿ ಇಲ್ಲ, ಹೇಗೆ ಶಿವನಿಗೆ ಪುತ್ರ ಹುಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಾರಕಾಸುರನು ಈ ವರವನ್ನು ಕೇಳಿದ್ದ. ಹಾಗೆ ಪಾರ್ವತಿ ಪರಮೇಶ್ವರನ ಸಮ್ಮಿಲನವಾಗಬೇಕಾದರೆ ಪರಮೇಶ್ವರನ ಮನಸ್ಸು ಪಾರ್ವತಿಯಲ್ಲಿ ನೆಟ್ಟು ಬಿಡಬೇಕು, ಪರಮೇಶ್ವರ ಒಲಿಬೇಕು. ಆ ಕಾರಣದಿಂದ ದೇವತೆಗಳು, ಮುನಿಗಳು, ಋಷಿಗಳೆಲ್ಲರೂ ಕೂಡ ಮನ್ಮಥನನ್ನ ಪ್ರಾರ್ಥಿಸ್ತಾರೆ. ಮನ್ಮಥ ಹೋಗಿ ಶಿವನಿಗೆ ತನ್ನ ಪಂಚಬಾಣಗಳನ್ನ ಪ್ರಯೋಗಿಸ್ತಾನೆ. ಆ ಕಾಲದಲ್ಲಿ ಅದು ಪ್ರಯೋಗ ಸಾಧು ಆಯಿತು. ಆಗ ಶಿವ ಕೋಪಾವಿಷ್ಟನಾಗಿ ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನ ಶರೀರವನ್ನ ದಗಿಸಿ ಬಿಡ್ತಾನೆ. ಆ ಮನ್ಮಥನ ಶರೀರ ಒಂದು ಭಸ್ಮದ ರಾಶಿಯಾಗಿರ್ತದೆ. ಆ ಭಸ್ಮದ ರಾಶಿಯನ್ನ ಕಂಡು ಚಿತ್ರಕರ್ಮ ಎನ್ನುವ ಒಬ್ಬ ಗಣೇಶ್ವರನಿಗೆ ಸ್ವಲ್ಪ ತಮಾಷೆ ಆಯ್ತಂತೆ. ನಾನೇನೋ ಒಂದು ಅದರಲ್ಲಿ ಆ ಭಸ್ಮದ ರಾಶಿಯಲ್ಲಿ ಏನೋ ಒಂದು ವೈಶಿಷ್ಟ್ಯಪೂರ್ಣವಾಗಿದೆ ಅಂತ ಹೇಳಿ ಅದರನ್ನ ಒಂದು ಮೂರ್ತಿಯನ್ನ ಮಾಡಿದಂತೆ, ಒಂದು ಮನುಷ್ಯಾಕೃತಿಯನ್ನ ಮಾಡಿದಂತೆ ಆ ಭಸ್ಮದ ಆ ಧೂಳಿನಿಂದ. ಅದನ್ನ ಪರಮೇಶ್ವರ ನೋಡಿದ ಕ್ಷಣ ಅದರಲ್ಲಿ ಚೈತನ್ಯ ಒಡಮೂಡಿ ಅದರಲ್ಲಿ ಜೀವಕಳೆ ಮೂಡಿ ಬಂತದ್ದು. ಜೀವಕಳೆ ಮೂಡಿ ಬಂದಂತಹ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪರಮೇಶ್ವರನನ್ನ ದರ್ಶನ ಮಾಡಿ ತಾನು ಆ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಶತರುದ್ರಿಯಾದಿ ಮಂತ್ರಗಳಿಂದ ಪರಮೇಶ್ವರನನ್ನ ಸಂತೋಷಗೊಳಿಸ್ತಾನೆ. ಪರಮೇಶ್ವರ ಸಂತೋಷಗೊಂಡು ಆ ಏನು ಮನ್ಮಥನ ಭಸ್ಮದಿಂದ ಉದ್ಭವಿಸಿದ ಆ ವ್ಯಕ್ತಿ, ಆ ಸ್ವರೂಪ, ಅದು ಈಗ ಜೀವಕಳೆಯನ್ನು ತುಂಬಿದೆ. ಅದಕ್ಕೆ ವರವನ್ನು ಕೊಡುತ್ತಾನೆ, ನೀನು ಬಹಳ ಪರಾಕ್ರಮಿಯಾಗಿ ಮೆರೆ, 65,000 ವರ್ಷಗಳ ಕಾಲ ನೀನು ರಾಜ್ಯ ಆಳಬೇಕು, ಯಾವ ರೀತಿಯ ಎಡರು ತೊಡರುಗಳು ನಿನಗೆ ಬರಬಾರದು ಅಂತ ಹೇಳಿ ವರವನ್ನು ಕೊಟ್ಟು ಸಕಲ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಂತ. ಇದನ್ನು ಕಂಡಾಗ ಸತ್ಯಲೋಕ ನಿವಾಸಿಯಾದ ಬ್ರಹ್ಮನಿಗೆ ಏನೋ ಒಂದು ಕೆಟ್ಟ ಕೆಲಸ ನಡೆದು ಹೋಯಿತು ಅಂತ ಹೇಳಿ ಭಂಡ್ 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 ಅಂತ ಹೇಳಿ ಒಂದು ಉದ್ಗಾರ ತೆಗೆದ. ಹಾಗೆ ಆಗ ಆ ವ್ಯಕ್ತಿಗೆ ಅವನಿಗೆ ಭಂಡಾಸುರ ಅಂತ ಹೇಳುವ ಹೆಸರು ಬಂದದ್ದು, ಭಂಡ ಭಂಡ ಅಂತ ಹೇಳಿ. ಹಾಗೆ ಆಮೇಲೆ ಆ ಭಂಡಾಸುರ ಲೋಕಕಂಟಕನಾಗಿ ಮೆರೆಯುತ್ತಾನೆ. ಯಾಕೆ? ಮನ್ಮಥನ ಭಸ್ಮದಿಂದ ಉದ್ಭವಿಸಿದಲ್ವ. ಅಂದ್ರೆ ನಾನಾ ರೀತಿಯ ಕಾಮನೆಗಳು
ಅಂದ್ರೆ ಅದುವೇ ಬಹಳ ಒಂದು ನಮಗೆಲ್ಲ ನಮ್ಮನ್ನೆಲ್ಲ ನಾಶ ಮಾಡುವುದೇ ಅದುವೇ. ಆಸೆಯೇ ದುಃಖಕ್ಕೆ ಮೂಲ ಅಂತ ನಾವು ಹೇಳುವುದಿಲ್ವ? ಹಾಗೆ ನಾನಾ ವಿಧವಾದ ಆಕಾಂಕ್ಷೆಗಳು ಅವನಲ್ಲಿ ಮೂಡಲೇಬೇಕು. ಯಾಕೆ? ಆಕಾಂಕ್ಷೆಯ ಕಾಮನ ಭಸ್ಮವ, ನಮ್ಮ ಕಾಮನಾಯುತನಾಗಿರ್ತಾನೆ. ನಾನು ಪರಾಕ್ರಮಿಯಾಗಿ ಮೆರೆಯಬೇಕು, ನಾನು ಇಡೀ ಲೋಕವನ್ನ ನಾನೇ ಆಳಬೇಕು, ನನ್ನಿಂದ ದೊಡ್ಡವ ಯಾರೂ ಇಲ್ಲ ಅಂತ ಹೇಳುವ ಭಾವನೆಯಿಂದ ಮೆರೆಯುತ್ತಾ ಲೋಕಕಂಟಕನಾಗಿ ಮೆರೆಯುವ ಸಂದರ್ಭದಲ್ಲಿ ಅವನನ್ನ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ಎಲ್ಲ ದೇವಾನುದೇವತೆಗಳೆಲ್ಲ ದೇವಿಯನ್ನ ಪ್ರಾರ್ಥನೆ ಮಾಡ್ತಾ ಯೋಜನ ಪರ್ಯಂತವಾದ ಯಜ್ಞಕುಂಡವನ್ನ ನಿರ್ಮಾಣ ಮಾಡಿ ಆ ಯಜ್ಞಕುಂಡಕ್ಕೆ ತನ್ನ ಎಲ್ಲ ಅಂಗಾಂಗಗಳನ್ನೇ ಹೋಮಿಸ್ತಾರೆ. ಹೋಮಿಸಿದಾಗ ಆ ಯಜ್ಞಕುಂಡದ ಮಧ್ಯದಿಂದ ದೇವಿ ದರ್ಶನವನ್ನ ಇಡ್ತಾಳೆ. ಹಾಗೆ ಚಿದಗ್ನಿಕುಂಡ ಸಂಭೂತ ಅಂತ ಹೇಳಿ ನಾವು ಹೇಳ್ತೇವೆ ಲಲಿತಾ ಸಹಸ್ರನಾಮದಲ್ಲಿ. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ ಹೇಳಿ ಇದೇ. ಇಲ್ಲಿ ನಾವು ಅದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ಯಾವಾಗಲೂ ಕೂಡ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆ ಇರುತ್ತದೆ. ನಾನು ದೊಡ್ಡವ, ನನಗೆ ಯಾವ ಕಾಲದಲ್ಲಿಯೂ ತೊಂದರೆ ಆಗಬಾರದು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಇದು ಸಾತ್ವಿಕವಾದ ಬಯಕೆ ನಮ್ಮದು. ನಾವು ಸುಖಿಗಳಾಗಬೇಕು ಅಂದ್ರೆ ರೋಗರಹಿತರಾಗಬೇಕು. ಇನ್ನು ಕೆಲವರಿಗೆ ರಾಜಸವಾದಂತಹ ಬಯಕೆ ಇರುತ್ತದೆ. ಅಂದ್ರೆ ಈ ಏನು ಊರಿನಲ್ಲಿ ನನ್ನಷ್ಟು ದೊಡ್ಡವ ಯಾರೂ ಇರಬಾರದು ಅಂತ ಹೇಳಿ, ನಾನೇ ದೊಡ್ಡವ, ನಾನೇ ಶ್ರೀಮಂತ, ನಾನೇ ವಿದ್ಯಾವಂತ, ನಾನೇ ಧೀಮಂತ ಶ್ರೀಮಂತ ಎನ್ನುವಂತಹ ಒಂದು ರೀತಿಯ ಅಹಂಕಾರ. ಇದೊಂದು ರಾಜಸಿ ಪ್ರವೃತ್ತಿ ಅಂತ ಆಗ್ತದೆ, ಯಾವಾಗಲೂ ಉಂಟಾಗುವಂತಹದ್ದೇ. ಹಾಗೆ ಈ ರಾಜಸ ಪ್ರವೃತ್ತಿಯಲ್ಲಿ ಬೇರೆ ಬೇರೆ ರೀತಿಯ ಕಾಮನೆಗಳು ನಮ್ಮಲ್ಲಿರುತ್ತವೆ. ಈ ಕಾಮನೆಗಳೆಲ್ಲವೂ ಕೂಡ ನಮ್ಮ ಅಧಪ್ಪತನಕ್ಕೆ ಕಾರಣೀಭೂತವಾಗ್ತದೆ. ಇದುವೇ ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂತಹ ಅರಿಷಡ್ವರ್ಗಗಳು. ಅದನ್ನ ಗೀತೆಯಲ್ಲಿ ಹೇಳ್ತಾರೆ, ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ನಮಗೆ ಒಂದು ಅಭಿಲಾಷೆ ಹುಟ್ಟಿದರೆ ಆ ಅಭಿಲಾಷೆಯನ್ನ ಸಾಧಿಸಬೇಕು, ಅದು ಸಾಧಿಸದೇ ಇದ್ರೆ ಸಿಟ್ಟು ಬರ್ತದೆ. ಕ್ರೋಧಾದ್ಭವತಿ ಸಮ್ಮೋಹ. ಆ ಕ್ರೋಧದಿಂದ ಏನಾಗ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಯಾವುದೋ ಒಂದು ಕಾರ್ಯದಲ್ಲಿ ಆಸಕ್ತಿ ಮೂಡ್ತಾರೆ ನಮ್ಮಲ್ಲಿ. ಏನಾದರೂ ಮಾಡಿ ನಾನು ದೊಡ್ಡವನಾಗಬೇಕು ಅಂತ ಹೇಳಿ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅದು ನಮ್ಮ ನಾಶಕ್ಕೆ, ನಮ್ಮನ್ನು ಅದುವೇ ಸುಡುತ್ತದೆ. ಅಂತಹ ಕಾಮನೆ ಎಂಬ ಏನು ಅದರ ಭಸ್ಮ ಅದು ನಮಗೆ ತೊಂದರೆಯನ್ನು ಕೊಡ್ತಾರೆ. ಅಂತಹ ಭಂಡತನ, ಆ ಭಂಡತನದ ನಿವಾರಣೆಗಾಗಿ ನಾವು ನಮ್ಮೆಲ್ಲ ಅಂಗಾಂಗಗಳ ವಿಚಾರವನ್ನ ಮರೆತು, ಅಂದ್ರೆ ಎಲ್ಲ ಬಯಕೆಯನ್ನ ಮರೆತು ಎಲ್ಲವನ್ನು ದೇವಿಗೆ ಸಮರ್ಪಣೆ ಮಾಡಿದಾಗ ನಮ್ಮ ಚಿತ್ತವೆಂಬ ಆ ಪಟಲದಲ್ಲಿ ಪ್ರಕಾಶ ರೂಪವಾಗಿ ದೇವಿ ನಮಗೆ ದರ್ಶನವನ್ನಿತ್ತು ನಮ್ಮ ಎಲ್ಲ ರೀತಿಯ ಭಂಡತನವನ್ನ ನಿವಾರಣೆ ಮಾಡ್ತಾಳೆ. ಇದು ಮುಖ್ಯವಾಗಿ ಭಂಡಾಸುರನ ವಧೆಗೆ ಕಾರಣೀಭೂತಳಾದ ಲಲಿತಾದೇವಿಯ ಅನುಗ್ರಹ. ಆದ್ದರಿಂದ ನಮ್ಮೆಲ್ಲರ ಆರಾಧನೆ ಅದು ಸಾತ್ವಿಕ ರೂಪವಾಗಿದ್ದರೆ ಬಹಳ ಶ್ರೇಷ್ಠತನ. ಅದೇ ರೀತಿ ಈ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ದೇವಿಯ ಉಪಾಸನೆಯನ್ನು ಮಾಡ್ತೇವೆ. ದೇವಿಯ ಉಪಾಸನೆಯನ್ನು ಮಾಡುವ ಇವತ್ತು ಕುಂಕುಮಾರ್ಚನೆ ನಡೆದಿದೆ. ಮುಖ್ಯವಾಗಿ ಕುಂಕುಮಾರ್ಚನೆ ಇದು ದೇವಿಗೆ ಬಹಳ ಇಷ್ಟವಾದಂತಹ ಅರ್ಚನೆ. ಎಲ್ಲ ರೀತಿಯ ನಮ್ಮ ಇಷ್ಟಾರ್ಥವನ್ನ ಸಿದ್ಧಿ ಮಾಡಿಕೊಳ್ಳುವಂತಹದ್ದು ಕುಂಕುಮ. ಅದು ಯಾಕೆ ಅದನ್ನು ಲಲಾಟದಲ್ಲಿ ಧರಿಸ್ತೇವೆ ಅಂತ ಹೇಳಿದ್ರೆ, ಹೆಂಗಸರ ಎರಡು ಹುಬ್ಬಿನ ಮಧ್ಯದಲ್ಲಿ ಅಲಕ್ಷ್ಮಿ ವಾಸಿಸ್ತಾಳಂತೆ. ಅದು ಪತಿಯ ಆಯುಸ್ಸನ್ನ ನಾಶ ಮಾಡುವಂತಹ ಅಲಕ್ಷ್ಮಿ ಹುಬ್ಬಿನ ಮಧ್ಯದಲ್ಲಿ ಇರ್ತಾಳಂತೆ. ಆ ಹುಬ್ಬಿನ ಮಧ್ಯದಲ್ಲಿ ಲಲಾಟ ಭಾಗದಲ್ಲಿ ಕುಂಕುಮವನ್ನ ಧರಿಸಿದರೆ ಗಂಡನ ಆಯುಸ್ಸನ್ನದು ಹೆಚ್ಚಿಸ್ತದೆ. ಮಾತ್ರ ಅಲ್ಲ, ಎಲ್ಲ ರೀತಿಯ ಅಮಂಗಲವನ್ನು ನಿವಾರಣೆ ಮಾಡ್ತದೆ. ಹಾಗೆ ಎಲ್ಲ ಅಮಂಗಲವನ್ನು ನಿವಾರಣೆ ಮಾಡುವ ಶಕ್ತಿ ಇರುವಂತಹದ್ದು ಕುಂಕುಮ. ಅಂತಹ ಕುಂಕುಮವನ್ನ ದೇವಿಗೆ ಅರ್ಚನೆ ಮಾಡಿದರೆ ಅದು ನಮಗೆಲ್ಲರಿಗೂ ಕೂಡ ಮಾಂಗಲ್ಯವನ್ನ ಅನುಗ್ರಹಿಸ್ತಾರೆ. ಅದೇ ರೀತಿ ದೇವಿಯ ಉಪಾಸನೆ ಮಾಡಬೇಕಾದ್ರೆ ಯಾವ ದ್ರವ್ಯವೂ ಬೇಕಾಗಿಲ್ಲ. ಇಲ್ಲಿ ಇಂದ್ರೆ ಎಷ್ಟೋ ಸಾವಿರ ವರ್ಷದ ಇತಿಹಾಸ ಇರುವಂತಹ ಪುಣ್ಯ ಭೂಮಿ ಇದು.
ಈ ಭೂಮಿ ಇದು ನಮ್ಮ ಸನಿಹದಲ್ಲಿರುವಂತಹದ್ದು, ನಮ್ಮ ಯೋಗ, ನಮ್ಮ ಗ್ರಾಮದೇವರು, ನಮ್ಮ ಸೀಮಾದೇವತೆ ಅಂತ ಹೇಳುವಂತಹ ಭಾವನೆಯಲ್ಲಿ ಎಲ್ಲ ಭಕ್ತ ಜನರು ಅಹರ್ನಿಶಿ ಹಗಲಿರುಳು ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ಬೆವರು ಸುರಿಸಿದ್ದಾರೆ. ಇದು ದೇವಿಯ ಉಪಾಸನೆ. ಆಗ ಹೇಳಿದಾಗೆ ಎಲ್ಲ ರೀತಿಯ ಇಂದ್ರಿಯ ಪ್ರವೃತ್ತಿಯನ್ನ ಮರೆತು ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಮ್ಮ ಮನೆಯ ಆಲೋಚನೆಗಳನ್ನೆಲ್ಲ ಬಿಟ್ಟು ಈ ಕ್ಷೇತ್ರಕ್ಕೆ ಬಂದು ಎಷ್ಟೋ ಜನ ಅಹರ್ನಿಶಿ ದೇವಿಯಲ್ಲಿ ತನ್ನ ಮನಸ್ಸನ್ನ ತೊಡಗಿಸಿಕೊಂಡು ಕಾಯಿಕವಾದ ಸೇವೆಯನ್ನ ಮಾಡುತ್ತಾ ವಾಚಿಕವಾಗಿ ಇನ್ನೊಬ್ಬರನ್ನ ಹುರಿದುಂಬಿಸಿ ಎಲ್ಲರನ್ನೂ ಕೂಡ ಹುರಿದುಂಬಿಸಿ ಅಹರ್ನಿಶಿ ಕೇವಲ ಕರಸೇವೆಯ ಮುಖೇನವಾಗಿ ಎಷ್ಟೋ ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದ್ದರಿಂದ ಇವತ್ತು ಈ ರೀತಿಯ ವಿಜೃಂಭಣೆಯ ಈ ಬ್ರಹ್ಮಕಲಶೋತ್ಸವ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಇದು ಮುಖ್ಯವಾಗಿರುವಂತಹ ಉಪಾಸನೆ. ಆದ್ದರಿಂದ ಎಲ್ಲರೂ ಭಕ್ತ ಜನರು ಉಪಾಸಕರೇ. ಆದ್ದರಿಂದ ಇಂತಹ ಉಪಾಸನೆ ನಮ್ಮಲ್ಲಿ ಆಗಾಗ ನಡೀತಾ ಇರಬೇಕು. ನಾವೆಲ್ಲ ಸೇರಿ ಯಾವಾಗ ಆ ದೇವಿಗೆ ಅಭಿನಮಿಸ್ತೇವೆಯೋ ಆಗ ದೇವಿ ನಮಗೆ ಅನುಗ್ರಹಿಸ್ತಾಳೆ. ಹಿಂದೆ ಅಸುರನ ಸಂಹಾರ ಕಾಲದಲ್ಲಿ ದೇವಿ ಮಹಾತ್ಮೆಯಲ್ಲಿ ಮಹಿಷಾಸುರಾದಿ ಆ ರಾಕ್ಷಸರ ತೊಂದರೆ ನಿವಾರಣೆಗೋಸ್ಕರವಾಗಿ ದೇವಾನುದೇವತೆಗಳೆಲ್ಲರೂ ಕೂಡ ತನ್ನ ಶಕ್ತಿಯನ್ನ ಹೊರಗೆಡಗಿದಾಗ ದೇವಿ ಮೂರ್ತಿವತ್ತಾಗಿ ಆವಿರ್ಭವಿಸ್ತಾಳೆ. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ದೇವಿಯಲ್ಲಿ ಸಂಪ್ರಾರ್ಥಿಸಿದರೆ ಲೋಕಕ್ಕೆ ಉಳಿತಾಗ್ತದೆ. ಈಗಿನ ಕಾಲದಲ್ಲಿ ಒಬ್ಬೊಬ್ಬರಿಗೆ ಉಳಿತಾಗಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸಬಾರದಂತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಯಾಕೆ ಅಂತ ಹೇಳಿದ್ರೆ ಲೋಕಕ್ಕೆ ಇವತ್ತು ತೊಂದರೆ ಬರ್ತಾ ಉಂಟು, ನಮ್ಮ ದೇಶಕ್ಕೆ ತೊಂದರೆ ಬರ್ತಾ ಉಂಟು. ಯಾವ ಕಾಲದಲ್ಲಿ ಏನಾಗ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ಊರು ಉದ್ಧಾರ ಆಗಬೇಕು. ಸರ್ವೇ ಭವಂತು ಸುಖಿನಃ ಎಂಬ ಭಾವನೆಯಿಂದ ನಾವೆಲ್ಲರೂ ಕೂಡ ನಮ್ಮ ತನು ಮನ ಧನಗಳನ್ನು ಸಮರ್ಪಿಸಿ ತ್ರಿಕರಣಪೂರ್ವಕವಾಗಿ ದೇವಿಯನ್ನ ಉಪಾಸಿಸಿದಲ್ಲಿ ಆ ದೇವಿಯ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಸುಖ ಪ್ರಾಪ್ತಿಯಾಗುತ್ತದೆ. ಸರ್ವೇ ಭವಂತು ಸುಖಿನಃ ಅಂತ ಹೇಳುವಂತಹ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸುಖ ಪ್ರಾಪ್ತಿಯಾಗುತ್ತದೆ. ಆ ರೀತಿ ಶರವೂರಿನ ಆ ಮಹಾದೇವಿ ನಮಗೆಲ್ಲರಿಗೂ ಅನುಗ್ರಹಿಸಲಿ. ಶರವೂರು, ಶರ ಅಂತ ಹೇಳಿದ್ರೆ ಒಂದು ಆಯುಧ, ಪ್ರಧಾನವಾಗಿ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿರುವಂತಹ ದೇವಿ. ಆಯುಧ ಎನ್ನುವುದು ಗುರಿಯನ್ನು ಮುಟ್ಟುವಂತಹ ಸಾಧನ, ಗುರಿ ತಲುಪಿಸುವಂತಹ ಇದನ್ನು ಬಿಟ್ಟಾಗ ಅದು ಏನೋ ಒಂದು ಕಾರ್ಯವನ್ನ ಮಾಡುತ್ತದೆ. ಆ ರೀತಿ ನಮ್ಮೆಲ್ಲರ ಜೀವನಕ್ಕೂ ಒಂದು ಗುರಿ ಎನ್ನುವುದು ಬೇಕು. ಅಂತಹ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳೆಂಬ ಆ ದಾರಿಯಲ್ಲಿ ನಾವು ನಡೆದು ಯಾವಾಗಲೂ ಕೂಡ ಪುರುಷಾರ್ಥನ್ನ ಸಾರ್ಥಕಗೊಳಿಸಿಕೊಂಡು ನಮ್ಮ ಜೀವನವನ್ನ ಸಾರ್ಥಕಗೊಳಿಸುವಂತೆ ಆ ದೇವಿ ಅನುಗ್ರಹಿಸ್ತಾಳೆ. ಅಂತಹ ಆ ದೇವಿ ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಸಂಪ್ರಾರ್ಥಿಸಿ 2 ಮಾತಿನ ಕುಸುಮವನ್ನ ದೇವಿಯ ಪಾದಕಮಲಕ್ಕೆ ಸಮರ್ಪಿಸ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು.